ನಮಸ್ಕಾರ. ಸಂತೆಕಟ್ಟೆ ರೇಣುಕಮ್ಮನವ್ರಿಗೆ. ಓಹೋ, ಹೇಮಾವತಿ ಅವರೇ ನಮಸ್ಕಾರ. ಕೊನೆಗೂ ನೀವು ಹೇಳಿದ್ದನ್ನ ಒಪ್ಕೊಳ್ಳೋದೇ ಸರಿ ಅಂತ ನನಗೂ ಅನ್ನಿಸ್ತು. ಸಂತೋಷ. ನಿಮ್ದು ದೊಡ್ಡ ಮನಸ್ಸು. ದೊಡ್ಡ ಮನುಷ್ಯರ ಮನಸ್ಸು ಯಾವಾಗ್ಲೂ ದೊಡ್ಡದಾಗೇ ಇರುತ್ತಂತೆ. ನನಗೆ ತಕ್ಷಣಕ್ಕೆ ಒಂದು 25,000 ಬೇಕು. ಕೊಡಲ್ಲ ಅಂದ್ರೆ? ಆಗ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಅದನ್ನ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಜುಜುಬಿ 25,000ಕ್ಕೆ 25 ಲಕ್ಷ ಕಳ್ಕೋಬೇಕಾಗತ್ತೆ. ಸರಿ, ಹಾಗಾದ್ರೆ ಈಗಲೇ ಕಳಿಸ್ಕೊಡ್ತೀನಿ. ಸುಂಟ್ರಗಾಳಿ ಹತ್ರ. ಸುಂಟ್ರಗಾಳಿನ? ಏನ್ ಹಾಗಂದ್ರೆ? ಮನೆಗೆ ಬರುತ್ತಲ್ಲ ನೋಡಿ, ಆ ಸುಂಟ್ರಗಾಳಿನ ಮೊದಲು ಎದುರಿಸಿ, ಆಮೇಲೆ ತಂಗಾಳಿಲಿ ಕೂತ್ಕೊಂಡು ದುಡ್ಡು ಎಣಿಸಿ. ಹಲೋ ಹಲೋ ರೇಣುಕಮ್ಮ. ಇವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಬೇಡ ಅಂದ್ರೂ ಕೇಳ್ದೆ ಬಲವಂತವಾಗಿ ಕಾಂತಿನ ಅಲ್ಲಿಂದ ಕರ್ಕೊಂಡ್ ಬಂದಿದಾರಲ್ಲ, ಇದು ಸರಿನಾ? ಯಾಕೆ ಅಂತ ಕೇಳಿದ್ರೆ ಹೋಗಿ ನಿಮ್ಮಮ್ಮನ್ ಕೇಳು ಅಂತ ಹೇಳ್ತಾರೆ. ನಮ್ಮಮ್ಮ ಅಂತವೇನ್ರಿ ಮಾಡಿದ್ದಾರೆ? ನನ್ನ ಬಾಯಲ್ಲಿ ಅದನ್ನ ಹೇಳಕ್ ಆಗಲ್ಲ ಅಂತ ಹೇಳಿದ್ನಲ್ಲ. ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ನನಗೆ ಗೊತ್ತಾದ್ರೆ ತಾನೆ ನಾನು ಹೋಗಿ ಕೇಳಕ್ ಸಾಧ್ಯ. ನಿನ್ನ ಮನೆಗೆ ಕಳಿಸಿ ನಿಮ್ಮಮ್ಮ ಹೇಳಿ, ನಮ್ಮಮ್ಮ ಏನ್ ಮಾಡಿದ್ರು? ನಿಮ್ಮಮ್ಮ ಕಾಂತಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಹೆದರಿಕೆಗೆ ಪುಟ್ಟಣ್ಣ ಮತ್ತೆ ಅಮ್ಮ ಅವಳನ್ನ ಬಲವಂತವಾಗಿ ಅಲ್ಲಿಂದ ಮನೆ ಕರ್ಕೊಂಡ್ ಬಂದಿತ್ತು. ಅಕ್ಕ, ಐಶ್ವರ್ಯ, ಏನ್ ವಿಷಯ? ಕುತ್ಕೋಬಾ. ನಾನು ಕುತ್ಕೊಳಕ್ ಬಂದಿಲ್ಲ ಅಕ್ಕ. ನಿನ್ನಿಂದ ನನ್ಗೊಂದು ಸತ್ಯ ಗೊತ್ತಾಗ್ಬೇಕು. ಅದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮಮ್ಮ ನಿನ್ನ ನೋಡ್ಕೋಬೇಕಂತ ಹಾಸ್ಪಿಟಲ್ಗೆ ಬಂದಿದ್ರು. ಆ ರಾತ್ರಿ ನನ್ನ ಮನೆಗೆ ಬಂದಾಗ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ನನಗೆ ಪ್ರಜ್ಞೆ ಇರ್ಲಿಲ್ಲ. ನಿನಗೆ ಪ್ರಜ್ಞೆ ಇಲ್ದಿರುವಾಗ್ಲೇ ನಡೆದಿದ್ದು ಅದ್ ನನ್ಗೂ ಗೊತ್ತು. ಆದ್ರೆ ಆಮೇಲೆ ನಿನಗೆ ಆ ವಿಷಯ ಗೊತ್ತಾಗಿದೆ. ನೀನು ನನ್ನಿಂದ ಮುಚ್ಚಿಡ್ತಾ ಇದೀಯ ಅಷ್ಟೇ. ಪ್ಲೀಸ್ ಅಕ್ಕ, ನಿಜ ಹೇಳು. ನಮ್ಮಮ್ಮ ನಿನ್ನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ರಂತೆ, ಹೌದಾ? ಪ್ಲೀಸ್ ಅಕ್ಕ, ಹೇಳು. ನನಗೆ ಗೊತ್ತಿಲ್ಲ ಅಂತ ಹೇಳದ್ನಲ್ಲ ಐಶ್ವರ್ಯ. ನೀನ್ ಸುಳ್ಳು ಹೇಳ್ತಾ ಇದೀಯ ಅಕ್ಕ. ಸರಿ ಅಕ್ಕ, ನಾನ್ ನಿನ್ನ ನಂಬ್ತೀನಿ. ಆದ್ರೆ ನಿನಗೇನು ಗೊತ್ತಿಲ್ಲ ಅಂತ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳು. ಹೌದು, ಕೋಪ ಮಾಡ್ಕೋಬೇಕು. ಏನಾಯ್ತೀಗ? ನನಗೆ ಮುಟ್ಬೇಡ. ಕಾಂತಿ ನನಗೇನಾಗ್ಬೇಕು? ಅವಳು ನನ್ನ ಅಕ್ಕ. ಅವಳು ನನ್ನ ಅಕ್ಕ ಅಂತ ಆದ್ಮೇಲೆ ನಿನಗೆ ಅವಳು ಮಗಳು ತರ ತಾನೆ. ಅಂತವಳನ್ನ ಹಾಸ್ಪಿಟಲ್ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ ಮಹಾತಾಯಿ ನೀನೇ ತಾನೆ. ಏನೋ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿದ್ರ ನಾಟಕ ಆಡಿ ಕಾಂತಿ ನೋಡ್ಕೊಳ್ತೀನಿ ಅಂತ ತಲೆ ಸವರಿ ನನ್ನ ಮನೆ ಕಳ್ಸಿ ಕಾಂತಿ ಪ್ರಾಣ ತೆಗೆಯಕ್ ನೋಡ್ದೆ ಅಲ್ವಾ? ಏನಮ್ಮ ಐಶ್ವರ್ಯ, ಏನ್ ಹೇಳ್ತಿದ್ಯಾ ನೀನು? ಸತ್ಯನೇ ಹೇಳ್ತಾ ಇದ್ದೀನಿ. ಇದೆಲ್ಲ ಸುಳ್ಳು. ನಿನ್ನಿಂದ ಕಾಂತಿನ ಬಚಾವ್ ಮಾಡೋದಿಕ್ಕೆ ಹಾಸ್ಪಿಟಲ್ ಅವರು ಬಲವಂತವಾಗಿ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಅವ್ರ ಬಗ್ಗೆನೇ ತಪ್ಪು ತಿಳ್ಕೊಂಡು ಅವ್ರ ಮೇಲೆ ರೇಗಾಡ್ದೆ, ಕೂಗಾಡ್ದೆ. ನನ್ನಮ್ಮ ಅಂತವಳಲ್ಲ ಅಂತ ನಾನು ಅವ್ರಿಗೆ ಅರ್ಥ ಮಾಡ್ಸಕ್ ಹೋಗಿ ಅವ್ರ ಮುಂದೆ ಈಗ ನಾನ್ ಕೆಟ್ಟವಳಾಗಿದ್ದೀನಿ, ಗೊತ್ತಾ? ಈ ಕ್ಷಣದಿಂದ ನನಗೂ ಈ ಮನೆಗೂ ಋಣ ತೀರ್ತು. ನಿನ್ ಪಾಲಿಗೆ ನಿನ್ ಮಗಳು ಸತ್ತೋದ್ನು ಅಂತ ತಿಳ್ಕೊ. ನೋಡಕ್ಕೂ ಬರ್ಬೇಡ, ಫೋನ್ ಮಾಡ್ಬೇಡ, ನಾನು ಹೋಗ್ತೀನಿ. ಐಶು, ಐಶು ನನ್ ಮಾತು ಕೇಳು. ಐಶು ನಿಂತ್ಕೋ. ಐಶು, ಐಶ್ವರ್ಯ.